ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗುದ್ದಾಟ ಮುಂದುವರೆದಿದೆ. ಮಾಧುಸ್ವಾಮಿ ಹಾಗೆ ಆಕಾಂಕ್ಷಿ ಅಂತ ಏನು ಹೇಳ್ಕೊಂಡಿದ್ರಲ್ವಾ, ಅದಾದ್ಮೇಲೆ ಆ ಬೆಳವಣಿಗೆ ಆದಮೇಲೆ ನಡೀತಾ ಇರುವಂತಹ ಗುದ್ದಾಟಗಳು ಜಾಸ್ತಿನೇ ಈಗ. ನೋಡಿ, ಮಾಧುಸ್ವಾಮಿ ನಾನು ಆಕಾಂಕ್ಷಿ ಅಂದ ಬಳಿಕ ಟಿಕೆಟ್ ಫೈಟ್ ಈಗ ಜೋರಾಗಿದೆ. ವಿ ಸೋಮಣ್ಣ ಮಾಧುಸ್ವಾಮಿ ನಡುವೆ ಟಿಕೆಟ್ ಕದನ ನಡೀತಾ ಇದೆ. ಟಿಕೆಟ್ಗೆ ಜೆಸಿ ಮಾಧುಸ್ವಾಮಿ ಪರ ಬೆಂಬಲಿಗರು ಬ್ಯಾಟಿಂಗ್ ಮಾಡಿದ್ದಾರೆ. ಈಗ ಜೆಸಿ ಮಾಧುಸ್ವಾಮಿಗೆ ಲೋಕಸಭೆ ಟಿಕೆಟ್ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಾಧುಸ್ವಾಮಿ ಬಿಟ್ಟು ಬೇರೆಯವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಅಥವಾ ಸೋಮಣ್ಣವ್ರಿಗೆ ಕೊಟ್ಟರೆ ನಾವು ಬೆಂಬಲ ನೀಡಲ್ಲ, ಕೆಲಸ ಮಾಡಲ್ಲ ಚುನಾವಣೆಯಲ್ಲಿ. ನೋಡಿ, ನೇರವಾಗಿ ಜೆಸಿಎಂ ಬೆಂಬಲಿಗರು ವಾರ್ನ್ ಮಾಡಿದ್ದಾರೆ. ಮಾಧುಸ್ವಾಮಿಯವ್ರಿಗೆ ಈಗ ತುಮಕೂರು ಲೋಕಸಭಾ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಯಾಕೆಂದರೆ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿ ಮಾಧುಸ್ವಾಮಿಯವರು TV5 ಜೊತೆಗೆ ಮಾತನಾಡಿ ಹೇಳಿದರು, ನಾನು ಪ್ರಬಲ ಆಕಾಂಕ್ಷಿ ಯಡಿಯೂರಪ್ಪನವ್ರು ನನ್ನ ಕರೆಸಿ ಹೇಳಿದ್ದಾರೆ, ನೀನು ಕೆಲಸ ಮಾಡು, ಟಿಕೆಟ್ ಬಿಡು ಅಂಥೇಳಿ. ಹಾಗಾಗಿನೇ ಮಾಧುಸ್ವಾಮಿಯವರು ಅದೇ ಕಾನ್ಫಿಡೆಂಟ್ನಲ್ಲಿ 9 ತಿಂಗಳಾದ್ಮೇಲೆ ಪ್ರತ್ಯಕ್ಷರಾಗಿದ್ದು ಅಂತ ಅನಿಸುತ್ತೆ. ಓಡಾಡ್ತಿದ್ದಾರೆ, ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈಗ ಸೋಮಣ್ಣವ್ರಿಗೆ ಢವಢವ ಶುರುವಾಗ್ಬಿಟ್ಟಿದೆ. ಈಗ ಯಾರು ಇಲ್ಲಪ್ಪ ನನಗೆ ಎದುರಾಳಿ ನಮ್ಮ ಪಕ್ಷದಲ್ಲಿ, ಒನ್ ಮ್ಯಾನ್ ಅಂತ ಹೇಳಿ ಅಂದ್ಕೊಂಡಿದ್ರು. ಆದರೆ ಈಗ ಮಾಧುಸ್ವಾಮಿ ವರ್ಸಸ್ ವಿ ಸೋಮಣ್ಣ ನಡುವೆ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಮಾಧುಸ್ವಾಮಿ ಬೆಂಬಲಿಗರು ಕೂಡ ಈಗ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ಬೆಂಬಲ ನೀಡಲ್ಲ, ಚುನಾವಣೆಯಲ್ಲಿ ಕೆಲಸ ಮಾಡಲ್ಲ ಅಂಥೇಳಿ ಪಟ್ಟನ ಹಿಡಿದಿದ್ದಾರೆ. ಸುಮಾರು ಒಬ್ಬೊಬ್ಬರು ಮನೆ 4 ಲಕ್ಷ ಇಂತ 5 ಲಕ್ಷ ಅವ್ರೆಲ್ಲ ಕಮರ್ಷಿಯಲ್ ಬಡ್ಡಿಗೋಸ್ಕರ ಬ್ಯಾಂಕ್ ಬಡ್ಡಿ ಮಾಡೋದು ಬಂದು ಕಾಯ್ತಂದು ಜಾಕೆಟ್ ಮತ್ತು ಪಪ್ಪು ಮಾರ್ಕೆಟ್ ತಂದು ಬೀಳಕ್ಕೆ ನೇರ ಅವರೇ ಅವರೇ ಬಡ್ಡಿ ಮೀಟರ್ ಬಡ್ಡಿ ಪಪ್ಪಿ ಕಾಯ. ಇವತ್ತು ನಾವು ಜೆಸಿ ಮಾಧುಸ್ವಾಮಿ ಅವರ ಅಭಿಮಾನಿಗಳು, ನಮ್ದು ಯಾವುದೇ ಪಕ್ಷಕ್ಕಲ್ಲ. ಜೆಸಿ ಮಾಧುಸ್ವಾಮಿ ಅವರು ಟಿಕೆಟ್ ಕೊಟ್ಟರೆ ಬಿಜೆಪಿ ಇಂದ ಎಲ್ಲ ಒಕ್ಕೂಟದಿಂದ ಕೆಲಸ ಮಾಡೋ ಗೆಲ್ಲಿಸ ಮಕ್ಕಳಿಂದ ಒಂದು ಹೇಳೋದೊಂದೇ ಒಂದು ನಮ್ದು ಉದ್ದೇಶ. ನೀವು ಕೇಳ್ತಾ ಇದಾರೆ ನಮ್ಗೆ, ನೀವಿಬ್ರು ಕಾಂಗ್ರೆಸ್ನರಾಗಿ ಇವ್ರು ಕೇಳ್ತಾ ಇದಾರೆ ಕಾಂಗ್ರೆಸ್ನರಾಗಿ ನೀವು ಹೆಂಗಿದ್ ಮಾಡ್ತಾ ಇದಾರ ಅಂತವ. ಮೊನ್ನೆ ನಮ್ಮ ಶಾಮನೂರ್ ಶಿವಶಂಕರಪ್ಪ ಅವರು ಶಿವಮೊಗ್ಗದಲ್ಲಿ ಕೂತ್ಕೊಂಡು ಭಕ್ತ ರಾಘವೇಂದ್ರ ಮುಗಿಸ್ಕೊಂಡ್ಬಿಟ್ಟು ಭಾರಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದೆ ಇಂತ ವ್ಯಕ್ತಿ ಬೇಕು, MP ಮಾಡಿ ಗೆಲ್ಸಿ ಅಂತ ಹೇಳಿ ಕರೆ ಕೊಟ್ಟರು. ಕಾಂಗ್ರೆಸ್ನವ್ರು ಅವ್ರು ಏನು ಮಾಡಿದ್ರು, ಏನು ಮಾಡಿಲ್ಲ, ಅವ್ರ ವೈಯಕ್ತಿಕ ಏನು ಮಾಡಕ್ಕಾಗಲ್ಲ. ಒಳ್ಳೆ ಕೆಲಸಗಾರರಿಗೆ ಇಲ್ಲೆಲ್ಲ ಇಲ್ಲೋದು ಬೆಲೆ ಇದೆ. ಮಾಧುಸ್ವಾಮಿ ಅವರು ಬಳಗ ವಿಜಯನ ನಾವು ಕೇಳ್ತಿರೋದು ಅದನ್ನೇ. ನೀವು ಕೇಳೋದು ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ಬಿಜೆಪಿ ಟಿಕೆಟ್ ಕೇಳ್ತಾ ಇದ್ದೀರಾ ಮಾಧುಸ್ವಾಮಿ ಅವರಲ್ಲ. ಅಭಿಮಾನಿ ಸಂಘ ಅಂತ ಅಷ್ಟೇ ಇದೆ. ನೀರಾವರಿಗಾಗಲಿ ಮುಂದೆ ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಅನುಕೂಲ ಆಗುತ್ತೆ, ದಕ್ಷ ಆಡಳಿತಗಾರ ಬೇಕು ಅಂತ ಹೇಳಿ ಅದೊಂದು ನಾನು ಪಕ್ಷ ಬಯಸಿರೋ ಅಭ್ಯರ್ಥಿ ಆಗ್ತೀನಿ. ಆದರೆ ಒಂದು ಹಿರಿಯರಿದ್ದಾರೆ, ಮಾಧುಸ್ವಾಮಿ ಅವರಿಗೆ ನಾವೆಲ್ಲ ಒಕ್ಕೂಟದಿಂದ ಸಪೋರ್ಟ್ ಮಾಡ್ತೀವಿ. ಮಾಧುಸ್ವಾಮಿ ಅವರ ಅಭ್ಯರ್ಥಿ ಆದರೆ ನಾವು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಎಲ್ಲ ಜಾತ್ಯತೀತವಾಗಿ ನಾವು ಗೆಲ್ತೀವಿ ಅನ್ನೋದೊಂದು ನಮಗೆ ಇದಿದೆ. ಇದಕ್ಕೆ ನಮ್ಮದು ಬೆಂಬಲ ಇಲ್ಲ. ನಮ್ಮ ಕ್ಷೇತ್ರ ನಾವು ಏನಾದರೂ ನಮ್ಮ ಲೋಕಲ್ ಸ್ಥಳೀಯರಿಗೆ ಕೊಟ್ಟರೆ ನಾವು ಬೆಂಬಲ. ಅದರಲ್ಲೂ ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ, ಬೇರೆ ಜಿಲ್ಲೆಯಿಂದ ಬಂದು ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾಗೇಶ್ ಅಣ್ಣವರಿದ್ದಾರೆ, ಮಾಧುಸ್ವಾಮಿ ಅವರಿದ್ದಾರೆ, ಮತ್ತು ಬಸವರಾಜ್ ಅವರಿದ್ದಾರೆ. ಬಸವರಾಜ್ ಅವರು ರಿಟೈರ್ಡ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಲೈನಲ್ಲಿ ಮಾಧುಸ್ವಾಮಿ ಅವರು ಮತ್ತು ನಾಗೇಶ್ ಅಣ್ಣವರು, ಅವರಲ್ಲಿ ಯಾರು ಸೀನಿಯರ್ಸ್ಗೆ ಪಕ್ಷ ಗುರುತಿಸಿ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಜಿಲ್ಲೆಯಲ್ಲಿ ಮೂಲೆ ಗೊತ್ತಿರೋ ಅಂಥ ಕ್ಯಾಂಡಿಡೇಟಿಗೆ ಕೊಟ್ಟರೆ ನಾವು ಗೆಲ್ತೀವಿ ಅನ್ನೋದು ನಮಗೆ ನಂಬಿಕೆ. MP ಅವರು ಬಯಸಿರ್ಬೋದು, ಯಾವುದೋ ಮೂಡ್ನಲ್ಲಿ ಹೇಳಿರ್ಬೋದು, ಅವ್ರ ವೈಯಕ್ತಿಕ ಅವ್ರೊಬ್ಬರು ಹೇಳಿರಾಗಲ್ಲ. ನಾವು 7-8 ಜನ ಕ್ಯಾಂಡಿಡೇಟ್ಸ್ ಇದ್ದೀವಿ, MLA ಕ್ಯಾಂಡಿಡೇಟ್ಸ್ ಇದ್ದೀವಿ. ಪ್ರತಿಯೊಬ್ಬರದು ಅವ್ರವ್ರ ಅಭಿಪ್ರಾಯ ತಗೊಳ್ಳಿ. ಅಲ್ಲ, ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿ ಮಾಧುಸ್ವಾಮಿ ಅವರಿದ್ದಾರೆ, ನಾಗೇಶ್ ಅಣ್ಣವರಿದ್ದಾರೆ. ಇಬ್ಬರೊಳಗೊಬ್ಬರನ್ನ ಫೈನಲ್ ಮಾಡಿದ್ರೆ ನಮಗೆ ಕಾರ್ಯಕರ್ತರಲ್ಲೂ ಉರಿದುಂಬುತ್ತೆ. ಇಲ್ಲಾಂದರೆ ಯಾರೋ ಬಂದರು ಯಾರೋ ಹೋದ್ರು, ಕಾರ್ಯಕರ್ತರು ಇಂಥ ಬೂತಲ್ಲಿ ಗುರುತಿಸೋ ಹೊತ್ತಿಗೆ ಎಲೆಕ್ಷನ್ ಮುಗ್ದೋಯ್ತು. ಹೈಕಮಾಂಡ್ ಏಕಾಏಕಿ ಸೂಚನೆ ಮಾಡಲ್ಲ. ಎಲ್ಲ ತಾಲೂಕಿನಲ್ಲೂ ಏನು ಸರ್ವೆ ಮಾಡಿ ಅವ್ರವ್ರ ಅಭಿಪ್ರಾಯ ಸಂಘರಿಸಿ ನಂತರ ಫೈನಲ್ ಮಾಡುತ್ತೆ. ನಾವು ಲೋಕಲ್ ಅಭ್ಯರ್ಥಿ ಕೊಟ್ಟರೆ ನಮ್ಮ ಬೆಂಬಲ. ನಾನು ಪಕ್ಷ ಬಯಸಿರೋ ಅಭ್ಯರ್ಥಿ ಆಗ್ತೀನಿ. ಆದರೆ ಒಂದು ಹಿರಿಯರಿದ್ದಾರೆ, ಮಾಧುಸ್ವಾಮಿ ಅವರಿಗೆ
ನಾವೆಲ್ಲ ಒಕ್ಕೊರಲಿಂದ ಸಪೋರ್ಟ್ ಮಾಡ್ತೀವಿ. ಮಾಧುಸ್ವಾಮಿ ಅವರ ಅಭ್ಯರ್ಥಿ ಆದರೆ ನಾವು ಈ ಜಿಲ್ಲೆ ಈಗ ಕಾರ್ಯಕರ್ತರು ಬೆಂಬಲಿಗರು ಒತ್ತಾಯವನ್ನು ಮಾಡ್ತಿದ್ದಾರೆ, ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತ. ನೋಡಿ, ಆರಂಭದಲ್ಲೇ ಅಪಸ್ವರಗಳು ಎತ್ತು ಈಗ ಸೋಮಣ್ಣ ಅವರ ಒಂದು ಸ್ಪರ್ಧೆಗೆ. ಹಾಗಾಗಿ ಇದು ಮುಂದೆ ಬೆಂಕಿ ಹೊತ್ಕೊಳ್ಳದೆ ಇರುತ್ತಾ? ಖಂಡಿತವಾಗಲೂ ತುಮಕೂರು ಲೋಕಸಭಾ ಕ್ಷೇತ್ರ BJP ಪಾಲಿಗೆ ಬಿಸಿದುಪ್ಪಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕಂದರೆ ಮಾಧುಸ್ವಾಮಿಯವರು ಪ್ರತ್ಯಕ್ಷರಾದ ಮೇಲೆ ಕಾರ್ಯಕಾರಿಣಿ ಸಭೆ ಭಾಗವಹಿಸಿದ ಮೇಲೆ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಬಟ್ ಸೋಮಣ್ಣ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಅವರಂತರೂ ಲಾಭಿಯನ್ನು ಮಾಡ್ತಾನೆ ಇದ್ದಾರೆ ನಿರಂತರವಾಗಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಸಂತೋಷ್. ಬಿಜೆಪಿ ಲೋಕಸಭಾ ಒಂದು ರೀತಿಯಾಗಿ ತೀವ್ರ ಪೈಪೋಟಿ ಕೂಡ ಎದುರಾಗಿರ್ತಕ್ಕಂಥದ್ದು. ಏನು ವಿ ಸೋಮಣ್ಣ ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ನಾವು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತೇಳಿ ಕೆಲವೊಂದಷ್ಟು ಜನ ಬೆಂಬಲಿಗರ ಜೊತೆ ಸಭೆಯನ್ನ ನಡೆಸಿದ ಬಳಿಕ ಏನು ಈಗಾಗಲೇ ಕೂಡ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಕಳೆದ 15 ದಿನಗಳಿಂದ ಅಷ್ಟೇ ಕೂಡ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ ತುಮಕೂರು ಸ್ಪರ್ಧೆ ಮತ್ತೆ ರಾಜ್ಯಸಭೆಯಿಂದ ರಾಜ್ಯಸಭಾ ಟಿಕೆಟ್ ಬಗ್ಗೆ ಬೇಡಿಕೆ ಇಟ್ಟಂತ ವಿ ಸೋಮಣ್ಣನವರು ಹೈಕಮಾಂಡ್ ಒಂದು ರೀತಿಯಾಗಿ ಕೆಲಸವನ್ನ ಮಾಡಿ ಅನ್ನೋ ಒಂದು ಸೂಚನೆ ಕೊಟ್ಟ ನಂತರ ಸಾಕಷ್ಟು ರೀತಿಯ ಒಂದಷ್ಟು ಸಮುದಾಯವಾರು ನಾಯಕರುಗಳನ್ನ ಭೇಟಿ ಮಾಡಿ ಇಲ್ಲಿ ಮತವನ್ನ ಸೆಳೆಯೋದಕ್ಕೆ ಗ್ರೌಂಡ್ ರಿಪೋರ್ಟ್ ಅನ್ನ ಕಲೆ ಹಾಕುವಂತ ಕೆಲಸ ನಡೀತಾ ಇತ್ತು. ಇದರ ಬೆನ್ನಲ್ಲೇ ಕೂಡ ಕಳೆದ 2-3 ದಿನಗಳ ಹಿಂದಷ್ಟೇ ಕೂಡ ತುಮಕೂರು ಜಿಲ್ಲಾ ಬಿಜೆಪಿಯಲ್ಲಿ ನಡೆದಂತ ಕಾರ್ಯಕಾರಿಣಿ ಸಭೆಯಲ್ಲಿ ದಿಢೀರ್ನೆ ಪ್ರತ್ಯಕ್ಷರಾದಂತ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಆಕ್ಟಿವ್ ಆಗಿ ಏನು ಈ ಬಾರಿ ನಾನು ಕೂಡ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಅಂತೇಳಿ ಹೇಳ್ಕೊತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಯಡಿಯೂರಪ್ಪ ಅವರು ಕರೆದು ನನ್ನನ್ನು ಸ್ಪರ್ಧೆ ಮಾಡಬೇಕು, ಹಾಗಾಗಿ ನೀನು ಸ್ಪರ್ಧೆ ಮಾಡು, ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತು ಹೇಳಿದ್ಮೇಲೆ ಕೂಡ ನಾನು ಆಕಾಂಕ್ಷಿ ಮತ್ತೆ ಪ್ರಬಲ ಸ್ಪರ್ಧೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದನ್ನ ಮಾಧುಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಮತ್ತೊಂದು ಕಡೆಯಾಗಿ ಸೋಮಣ್ಣ ಒಳೊಳಗೆ ಕೂಡ ಸಾಕಷ್ಟು ರೀತಿಯ ಸಮುದಾಯವಾರು ನಾಯಕರುಗಳನ್ನ ಭೇಟಿ ಮಾಡ್ತಿರ್ತಕ್ಕಂಥದ್ದು, ಅವರ ಜೊತೆ ಚರ್ಚೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು, ಖುದ್ದು ಭೇಟಿ ಮಾಡಿ ಮಾತುಕತೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಇನ್ನು ನಿನ್ನೆ ಅಷ್ಟೇ ಕೂಡ ದೆಹಲಿಗೆ ತೆರಳಿ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಜೊತೆಗೆ ದೇವೇಗೌಡರನ್ನ ಭೇಟಿ ಮಾಡಿ ಅವರ ಜೊತೆ ಮಾತುಕತೆ ಕೂಡ ಚರ್ಚೆ ಮಾಡ್ತಿರ್ತಕ್ಕಂಥ. ಅಂದ್ರೆ ತುಮಕೂರು ಲೋಕಸಭಾ ಚುನಾವಣೆಯಿಂದ ನಾನು ಸ್ಪರ್ಧೆ ಮಾಡಿದ್ರೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ, ಮತ್ತೆ ಸೋಲು ಗೆಲುವಿನ ಲೆಕ್ಕಾಚಾರಗಳು ಎಲ್ಲಿ ಮೈನಸ್ ಇದೆ, ಅಲ್ಲಿ ಮತವನ್ನು ಯಾವ ರೀತಿಯಾಗಿ ಸೆಳೆಯಬೇಕು ಅಂತ ದೇವೇಗೌಡರ ಜೊತೆ ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಇದರ ಒಂದು ಬೆನ್ನಲ್ಲೇ ಮಾಧುಸ್ವಾಮಿ ಯಾವಾಗ ನಾನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ರು, ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಂಥ ಮಾಧುಸ್ವಾಮಿ ದಿಢೀರ್ನೆ ಹೇಳಿಕೆ ಕೊಟ್ಟ ನಂತರ ಮತ್ತಷ್ಟು ರಾಜಕೀಯ ತಿರುವು ಕೂಡ ತುಮಕೂರಿನಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಜಿಲ್ಲಾ ಬಿಜೆಪಿಯಲ್ಲಿ ಈಗಾಗಲೇ ಕೂಡ ಮಾಧುಸ್ವಾಮಿ ಬೆಂಬಲಿಗರಿಂದ ಪ್ರತ್ಯೇಕವಾಗಿ ಸಭೆಗಳನ್ನು ಕೂಡ ನಡೆಸಿರ್ತಕ್ಕಂಥದ್ದು. ನೆನೆಯಷ್ಟೇ ಕೂಡ ಗುಬ್ಬಿ ಮತ್ತೆ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ಸೇರಿದಂತೆ 3 ಕಡೆ ಪ್ರತ್ಯೇಕವಾಗಿ ಸಭೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಅಂದ್ರೆ ಹೊರಗಡೆಯಿಂದ ಬಂದಂತ ಅಭ್ಯರ್ಥಿ ಏನಾದರೂ ಸ್ಪರ್ಧೆ ಮಾಡಿದ್ರೆ ಈ ಹಿಂದೆ ದೇವೇಗೌಡರಿಗಾದಂಥ ಏನು ರಿಸಲ್ಟ್ ಏನಿದೆ ಅದು ಮತ್ತೆ ಮರುಕಳಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರುಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ತಿಪ್ಟೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ಮಾಧುಸ್ವಾಮಿ ಬೆಂಬಲಿಗರು ಪಕ್ಷಾತೀತವಾಗಿ ಮಾಧುಸ್ವಾಮಿಗೆ ಬೆಂಬಲವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಹೈಕಮಾಂಡ್ಗೆ ಒಂದು ರೀತಿಯಾಗಿ ಕಾರ್ಯಕರ್ತರು ಮತ್ತೆ ಅವರ ಬೆಂಬಲಿಗರು ಒಂದು ರೀತಿಯ ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥ. ಅಂದ್ರೆ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿ, ನಾವು ಕೆಲಸ ಮಾಡಿ ಗೆಲ್ಸ್ಕೊಂಡ್ಬರ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆಯನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಏನು ತುಮಕೂರು ಲೋಕಸಭಾ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಬಿಗ್ ಟಿಕೆಟ್ ಫೈಟ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಏನು ಹೈಕಮಾಂಡು ಎಲ್ಲ ಲೆಕ್ಕಾಚಾರಗಳನ್ನ ತೂಗಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ವಿ ಸೋಮಣ್ಣನವರಿಗೆ ಮಣೆ ಹಾಕುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.